ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಪ್ರಾಜಾಪತ್ಯ ಮೊದಲಾದ ವ್ರತಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದ, ಭೋಜನದ ನಂತರ ಉತ್ತಮ ಸಾಧಕನು ಓಂ ಅಮೃತಾಪಿಧಾನಮಸಿ ಹೀಗೆ ಉಚ್ಚರಿಸಿ ಆಚಮನ ಮಾಡಬೇಕು. ಬಳಿಕ ಎಲೆಯಲ್ಲಿ ಉಳಿದ ಅನ್ನವನ್ನು ಉಚ್ಚಿಷ್ಟವಾಗಿ ಪಿತೃಗಳಿಗಾಗಿ ಅರ್ಪಿಸಬೇಕು. ಆಗ ನಮ್ಮ ಕುಲದಲ್ಲಿ ಹುಟ್ಟಿರುವ ಹಾಗೂ ದಾಸ ದಾಸಿಯರಾಗಿ ಯಾರು ಹೋಗಿರುವರೋ ನನ್ನಿಂದ ಅನ್ನವನ್ನು ಪಡೆಯುವ ಅಭಿಲಾಷಿಗಳಾಗಿರುವರು ಅವರೆಲ್ಲರೂ ಭೂಮಿಯಲ್ಲಿಟ್ಟ ನನ್ನ ಈ ಅನ್ನದಿಂದ ತೃಪ್ತರಾಗಲಿ. ಅನಂತರ ಈ ಮಂತ್ರದಿಂದ ನೀರನ್ನು ಕೊಡಬೇಕು. ರೌರವ ಎಂಬ ನರಕವು ಘೋರ ಅಪವಿತ್ರ ಸ್ಥಾನವಾಗಿದೆ. ಯಾರು ಅಲ್ಲಿ ಅಸಂಖ್ಯ ವರ್ಷಗಳಿಂದ ಯಾತನೆಗಳನ್ನು ಭೋಗಿಸುತ್ತಿರುವರು ಮತ್ತು ಯಾರಿಗೆ ನನ್ನಿಂದ ನೀರನ್ನು ಕುಡಿಯುವ ಇಚ್ಛೆ ಇದೆಯೋ ಅವರು ಕೊಟ್ಟಿರುವ ಈ ಅಕ್ಷಯೋದಕದಿಂದ ಅಂದರೆ ನಾನು ಇಲ್ಲಿ ಕೊಟ್ಟಿರುವಂತಹ ಈ ಅಕ್ಷಯೋದಕದಿಂದ ಅವರು ತೃಪ್ತರಾಗಲಿ. ಭೋಜನದ ಸಮಯ ಕೈಯಲ್ಲಿದ್ದ ಪವಿತ್ರ ಗಂಟನ್ನು ಬಿಚ್ಚಿ ನೆಲದ ಮೇಲಿಡಬೇಕು. ಅದನ್ನು ಎಲೆಯಲ್ಲೇ ಇಡುವವನಿಗೆ ಪಂಕ್ತಿ ದೂಷಕ ಎಂದು ಹೇಳುತ್ತಾರೆ. ದ್ವಿಜನ ಉಚ್ಚಿಷ್ಟವನ್ನು ನಾಯಿ ಅಥವಾ ಚಾಂಡಾಲನು ಸ್ಪರ್ಶಿಸಿದರೆ ಅವನು ದೋಷಕ್ಕೆ ಗುರಿಯಾಗುತ್ತಾನೆ. ಅವನು ಈ ದೋಷದಿಂದ ಬಿಡುಗಡೆ ಹೊಂದಲು ಒಂದು ರಾತ್ರಿಯ ಉಪವಾಸ ಮಾಡಬೇಕು ಮತ್ತು ಪಂಚಗವ್ಯವನ್ನು ಪ್ರಾಶನ ಮಾಡುವುದು ಅವಶ್ಯಕವಾಗಿದೆ. ಅನುಚ್ಚಿಷ್ಟ ಸ್ಥಿತಿಯಲ್ಲಿ ಸ್ಪರ್ಶವಾದಾಗ ಕೇವಲ ಸ್ನಾನ ಮಾಡಬೇಕು. ಪ್ರಾಣಾಗ್ನಿಹೋತ್ರದ ವಿಶೇಷಜ್ಞ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವವನು ಪುಣ್ಯ ಭಾಗಿಯಾಗುವನು. ದಾತ ಮತ್ತು ಭೋಕ್ತ ಇಬ್ಬರು ಸಮಾನ ಫಲಭಾಗಿಯಾಗುತ್ತಾರೆ. ಇಬ್ಬರಿಗೂ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಕೈಯಲ್ಲಿ ಪವಿತ್ರಕವನ್ನು ಧರಿಸಿ ವಿಧಿಪೂರ್ವಕ ಭೋಜನ ಮಾಡುವವನಿಗೆ ಪ್ರತಿಯೊಂದು ಗ್ರಾಸದಲ್ಲಿ ಪಂಚಗವ್ಯ ಪ್ರಾಶನದಂತಹ ಪುಣ್ಯ ಫಲ ದೊರೆಯುತ್ತದೆ. ಪೂಜೆಯ 3 ಕಾಲಗಳಲ್ಲಿ ಅರ್ಥಾತ್ ಪ್ರಾತಃ, ಮಧ್ಯಾಹ್ನ, ಸಾಯಂಕಾಲ ಪ್ರತಿದಿನವೂ ಜಪ, ತರ್ಪಣ, ಹೋಮ, ಬ್ರಾಹ್ಮಣ ಭೋಜನ ಮಾಡಿಸಬೇಕು. ಇದನ್ನು ಪುರಶ್ಚರಣವೆಂದು ಹೇಳಲಾಗಿದೆ. ನೆಲದ ಮೇಲೆ ಮಲಗಬೇಕು. ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆ ತುಂಬಿರಲಿ. ಕ್ರೋಧಕ್ಕೆ ವಶನಾಗಬಾರದು. ಇಂದ್ರಿಯಗಳ ಮೇಲೆ ಅಧಿಕಾರವಿರಲಿ. ಸ್ವಲ್ಪ ಮತ್ತು ಮಧುರ ಪದಾರ್ಥಗಳನ್ನು ಭೋಜನ ಮಾಡಬೇಕು. ಚಿತ್ತವನ್ನು ಶಾಂತವಾಗಿಡಬೇಕು. ಪ್ರತಿದಿನ ತ್ರಿಕಾಲದಲ್ಲಿ ಸ್ನಾನ ಮಾಡಬೇಕು. ಬಾಯಿಯಿಂದ ಎಂದು ಅಪವಿತ್ರ ಮಾತು ಹೊರಡದಿರಲಿ. ಸ್ತ್ರೀ, ಶೂದ್ರ, ಪತಿತ, ವ್ರಾತ್ಯ, ನಾಸ್ತಿಕ ಮತ್ತು ಎಂಜಲು ಬಾಯಿ ಇರುವವ ಇವರೊಂದಿಗೆ ಮಾತುಕತೆ ಮಾಡಬಾರದು. ಚಾಂಡಾಲನಲ್ಲಿ ಮಾತನಾಡಬಾರದು. ಮುನಿವರ್ಯ, ಜಪ, ಹೋಮ, ಪೂಜೆ ಮಾಡುವಾಗ ಯಾರಿಗೂ ನಮಸ್ಕರಿಸಬಾರದು, ಮಾತನಾಡಬಾರದು. ಮೈಥುನ ಸಂಬಂಧಿ ಶೃಂಗಾರ ಮಾತುಗಳನ್ನು ಆಡಬಾರದು. ಮನಸ್ಸು, ವಾಣಿ, ಕರ್ಮದಿಂದ ಎಲ್ಲ ಅವಸ್ಥೆಗಳಲ್ಲಿ ಸದಾ ಸರ್ವತ್ರ ಅಷ್ಟಮೈಥುನವನ್ನು ತ್ಯಜಿಸಬೇಕು. ಇದನ್ನೇ ಬ್ರಹ್ಮಚರ್ಯ ಎಂದು ಹೇಳುತ್ತಾರೆ. ರಾಜ ಮತ್ತು ಗೃಹಸ್ಥರಿಗಾಗಿಯೂ ಬ್ರಹ್ಮಚರ್ಯದ ಕುರಿತು ತನ್ನ ಋತುಸ್ನಾತ ಪತ್ನಿಯೊಡನೆ ವಿಧಿಪೂರ್ವಕ ಸಂಗ ಮಾಡಬೇಕೆಂದು ಹೇಳಲಾಗಿದೆ. ಪತ್ನಿಯು ಪಾಣಿಗ್ರಹೀತ ಮತ್ತು ಸವರ್ಣ ಆಗಿರಲಿ. ಋತುವನ್ನು ನೋಡಿಕೊಂಡು ರಾತ್ರಿಯಲ್ಲಿ ನಿಯಮಿತ ಗಮನ ಮಾಡಬೇಕು. ಇದರಿಂದ ಬ್ರಹ್ಮಚರ್ಯದ ನಾಶವಾಗುವುದಿಲ್ಲ. 3 ಋಣಗಳ ಮಾರ್ಜನ ಮತ್ತು ಪುತ್ರರನ್ನು ಪಡೆಯದೆಯೇ ಯಜ್ಞಗಳನ್ನು ಮಾಡಿ ಸನ್ಯಾಸವನ್ನು ಸ್ವೀಕರಿಸಲು ಬಯಸುವವನು ನರಕಕ್ಕೆ ಹೋಗುತ್ತಾನೆ. ಆಡಿನ ಕತ್ತಿನಲ್ಲಿರುವ ಮೊಲೆಯಂತೆ ಅವನ ಜನ್ಮವನ್ನು ನಿಷ್ಫಲವೆಂದು ಶ್ರುತಿ ಹೇಳುತ್ತದೆ. ವಿಪ್ರೇಂದ್ರ, ಅದಕ್ಕಾಗಿ 3 ಋಣಗಳಿಂದ ಮುಕ್ತನಾಗುವ ಕಾರ್ಯವನ್ನು ಮಾಡುವುದು ಅವಶ್ಯಕವಾಗಿದೆ. ದೇವತಾ, ಋಷಿ ಮತ್ತು ಪಿತೃ ಹೀಗೆ 3 ಋಣಗಳಿವೆ. ಬ್ರಹ್ಮಚರ್ಯದ ಮೂಲಕ ಋಷಿಗಳ, ತಿಲೋದಕ ದಾನದಿಂದ ಪಿತೃಗಳ, ಯಜ್ಞದಿಂದ ದೇವತೆಗಳ ಋಣಗಳಿಂದ ಮನುಷ್ಯ ಮುಕ್ತನಾಗುತ್ತಾನೆ. ತಮ್ಮ ತಮ್ಮ ಆಶ್ರಮಗಳಲ್ಲಿ ಇದ್ದು ಧರ್ಮವನ್ನು ಆಚರಿಸಬೇಕು. ವಿದ್ವಾಂಸರು ಹಾಲು, ಹಣ್ಣು, ಸೊಪ್ಪು, ತರಕಾರಿ ಮತ್ತು ಹವಿಷ್ಯಾನ್ನ ಭೋಜನ ಮಾಡಬೇಕು. ಹೀಗಿದ್ದು ಜಪ ಮಾಡಬೇಕು. ಮಿತ್ರ, ಚಾಂದ್ರಾಯಣಾದಿ ವ್ರತಗಳನ್ನು ಮಾಡುವವನು ಲವಣ, ಕ್ಷಾರ, ಹುಳಿ, ಗಜರಿ, ಕಂಚಿನ ಪಾತ್ರೆಯಲ್ಲಿ ಊಟ, ತಾಂಬೂಲ ಭಕ್ಷಣ, 2 ಹೊತ್ತಿನ ಭೋಜನ, ದೂಷಿತ ವಸ್ತ್ರಧಾರಣ, ಉನ್ಮತ್ತನಂತೆ ಮಾತುಕತೆಯಾಡುವುದು, ಶ್ರುತಿ ಸ್ಮೃತಿಗಳ ವಿರುದ್ಧ ವ್ಯವಹಾರ ಹಾಗೂ ರಾತ್ರಿಯಲ್ಲಿ ವೈದಿಕ ಮಂತ್ರದ ಜಪ ಇವನ್ನು ತ್ಯಜಿಸಬೇಕು.
ಜೂಜು, ಸ್ತ್ರೀ ಮತ್ತು ಪರಾಪವಾದದಲ್ಲಿ ಸಮಯ ಕಳೆಯಬಾರದು. ದೇವತೆಗಳ ಪೂಜೆ, ಸ್ತುತಿ ಮತ್ತು ಶಾಸ್ತ್ರಾವಲೋಕನದಲ್ಲಿ ಅವನು ಸಮಯವನ್ನು ಕಳೆಯಬೇಕು. ನೆಲದಲ್ಲಿ ಮಲಗಬೇಕು. ಬ್ರಹ್ಮಚರ್ಯದ ನಿಯಮಗಳನ್ನು ಪಾಲಿಸುತ್ತಾ ಮೌನವಾಗಿರಬೇಕು. ಪ್ರತಿದಿನವೂ 3 ಹೊತ್ತು ಸ್ನಾನ ಮಾಡಬೇಕು. ನೀಚ ಕರ್ಮಗಳನ್ನು ಪರಿತ್ಯಜಿಸಬೇಕು. ಪೂಜೆ, ದಾನ, ಆನಂದ, ಸ್ತುತಿ ಮತ್ತು ಕೀರ್ತನೆ ಇವುಗಳನ್ನು ಅವನು ಮಾಡುತ್ತಾ ಇರಲಿ. ನೈಮಿತ್ತಿಕ ಪೂಜೆ ಮಾಡಬೇಕು. ಗುರು ದೇವತೆಗಳಲ್ಲಿ ವಿಶ್ವಾಸವಿರಿಸಬೇಕು. ಜಪಶೀಲ ಪುರುಷನಿಗಾಗಿ ಪರಮ ಸಿದ್ಧಿಪ್ರದವಾದ ಇವು 12 ಧರ್ಮಗಳಾಗಿವೆ. ಪ್ರತಿದಿನವೂ ಸೂರ್ಯೋಪಸ್ಥಾನ ಮಾಡಿ ಅವನ ಎದುರಿಗೆ ಜಪ ಮಾಡಬೇಕು. ನಿಷ್ಕಾಮ ಭಾವದಿಂದ ನಾವು ಮಾಡಿದ ಸಂಪೂರ್ಣ ಕರ್ಮಗಳನ್ನು ದೇವರಿಗೆ ಅರ್ಪಿಸಬೇಕು. ಪುರಶ್ಚರಣ ಮಾಡುವವನು ಈ ವಿಧದ ನಿಯಮಗಳನ್ನು ಪಾಲಿಸುವುದು ಅವಶ್ಯಕವಾಗಿದೆ. ಆದ್ದರಿಂದ ದ್ವಿಜನು ಪ್ರಸನ್ನತೆಯಿಂದ ಜಪ ಹೋಮಾದಿಗಳಲ್ಲಿ ತೊಡಗಿರಬೇಕು. ತಪಸ್ಸು ಅಧ್ಯಯನ ಮಾಡುತ್ತಾ ಇರಲಿ. ಪ್ರಜೆಗಳ ಮೇಲೆ ದಯೆ ಇರಲಿ. ತಪಸ್ಸಿನಿಂದ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ. ತಪಸ್ಸು ಮಹಾಫಲವನ್ನು ಕೊಡುವುದಾಗಿದೆ. ನಿಯಮಿತವಾಗಿ ತಪಸ್ಸು ಮಾಡುವವನ ಎಲ್ಲ ಕರ್ಮಗಳು ಸಿದ್ಧವಾಗಿ ಹೋಗುತ್ತವೆ. ಯಾವ ಯಾವ ಋಷಿಗಳು ಯಾವ ಯಾವ ಪ್ರಯೋಜನದ ಸಿದ್ಧಿಗಾಗಿ ದೇವತೆಗಳನ್ನು ಸ್ತುತಿಸುತ್ತಿರುವರು, ಹೀಗೆ ಪುರಶ್ಚರಣ ಮಾಡಿದ ಋಷಿಗಳ ಎಲ್ಲ ಕಾಮನೆಗಳು ಪೂರ್ಣವಾಗಿ ಹೋಗಿವೆ. ಅವರ ಶಾಂತಿ ಮೊದಲಾದ ಅನೇಕ ವಿಧವಾದ ಕರ್ಮಗಳನ್ನು ಮುಂದೆ ತಿಳಿಸಲಾಗುವುದು. ಆದರೆ ಈ ಎಲ್ಲ ಕರ್ಮಗಳನ್ನು ಮೊದಲಿಗೆ ಪುರಶ್ಚರಣ ಮಾಡಿಯೇ ಆರಂಭಿಸಬೇಕು. ಆಗಲೇ ಅವು ಸಿದ್ಧವಾಗುವವು. ಸ್ವಾಧ್ಯಾಯಾಭ್ಯಸನ ಅರ್ಥಾತ್ ಗಾಯತ್ರಿ ಮಂತ್ರದ ಪುರಶ್ಚರಣೆಯಲ್ಲಿ ದ್ವಿಜನು ಮೊದಲಿಗೆ ಪ್ರಾಜಾಪತ್ಯ ವ್ರತವನ್ನು ಮಾಡಬೇಕು. ಈ ವ್ರತದ ನಿಯಮಗಳು ಇಂತಿವೆ. ತಲೆಯ ಮತ್ತು ಗಡ್ಡ ಕೂದಲುಗಳನ್ನು ಬೋಳಿಸಿ ಉಗುರುಗಳನ್ನು ಕತ್ತರಿಸಿ ಪವಿತ್ರನಾಗಬೇಕು. ಹಗಲು ರಾತ್ರಿ ಪವಿತ್ರತೆಯ ಕುರಿತು ಗಮನವಿಡಬೇಕು. ಮಾತಿನ ಮೇಲೆ ಪೂರ್ಣ ಹತೋಟಿ ಇರಲಿ. ಸತ್ಯವಾದುದನ್ನೇ ಮಾತನಾಡಬೇಕು. ಪವಿತ್ರ ಮಂತ್ರಗಳನ್ನು ಹಾಗೂ ವ್ಯಾಕೃತಿಗಳನ್ನು ಜಪ ಮಾಡಬೇಕು. ಗಾಯತ್ರಿಯ 3 ಪಾದಗಳ ಆದಿಯಲ್ಲಿ ಓಂಕಾರ ಹಚ್ಚಿ ಜಪಿಸಬೇಕು. ಅಪೋಹಿಷ್ಟ ಈ ಸೂಕ್ತವು ಪವಿತ್ರ ಹಾಗೂ ಪಾಪಗಳ ಸಂಹಾರಕವಾಗಿದೆ. ಹೀಗೆಯೇ ಪುನಂತ್ಯ, ಸಸ್ತಿಮತ್ಯಶ್ಚ ಮತ್ತು ಪಾವಮಾನ್ಯ ಇವು ಪುನೀತ ಮಂತ್ರಗಳಾಗಿವೆ. ಎಲ್ಲ ಕರ್ಮಗಳ ಆದಿ ಮತ್ತು ಅಂತ್ಯದಲ್ಲಿ ಎಲ್ಲೆಡೆ ಇವನ್ನು ಪ್ರಯೋಗಿಸಬೇಕು. ಕಾಂತ್ಯರ್ಥವಾಗಿ 1000, 100 ಅಥವಾ 10 ಬಾರಿ ಇವನ್ನು ಪಠಿಸುವುದು ಅವಶ್ಯಕವಾಗಿದೆ. ಅಥವಾ ಓಂಕಾರ ಮತ್ತು 3 ವ್ಯಾಕೃತಿಗಳ ಸಹಿತ ತ್ರಿಪದ ಗಾಯತ್ರಿಯನ್ನು 10,000 ಜಪ ಮಾಡಬೇಕು. ಆಚಾರ್ಯ, ಋಷಿಗಳು, ಛಂದಸ್ಸು, ದೇವತಾ ಇವರಿಗೆ ನೀರಿನಿಂದ ತರ್ಪಣ ಮಾಡಬೇಕು. ಅನಾರ್ಯ, ಶೂದ್ರ, ನೀಚ ವ್ಯಕ್ತಿಗಳೊಂದಿಗೆ ಮಾತನಾಡಬಾರದು. ಋತುಮತಿ, ಪತ್ನಿ, ಸೊಸೆ, ಪತಿತ, ಶೂದ್ರರು ಹಾಗೂ ದೇವತಾ, ಬ್ರಾಹ್ಮಣ, ಆಚಾರ್ಯ, ಗುರು ಇವರನ್ನು ನಿಂದಿಸುವವರೊಂದಿಗೆ ಸಂಭಾಷಣೆ ಮಾಡಬಾರದು. ತಂದೆ ತಾಯಿಯರನ್ನು ದ್ವೇಷಿಸುವವರೊಡನೆಯೂ ವಾರ್ತಾಲಾಪ ಮಾಡಬಾರದು. ಯಾರ ಅಪಮಾನವನ್ನು ಮಾಡಬಾರದು. ಎಲ್ಲ ಕೃಚ್ಛ್ರ ವ್ರತಗಳಿಗೂ ಇದೇ ನಿಯಮವಾಗಿದೆ. ನಾನು ಮೊದಲೇ ಇವನ್ನು ವರ್ಣಿಸಿರುವೆನು. ಈಗ ಪ್ರಾಜಾಪತ್ಯ, ಸಾಂತಪನ, ಪರಾಕ, ಕೃಚ್ಛ್ರ ಮತ್ತು ಚಾಂದ್ರಾಯಣ ವ್ರತಗಳ ವಿಧಿಗಳನ್ನು ಹೇಳಲಾಗುವುದು. ಇವುಗಳ ಪ್ರಭಾವದಿಂದ ಮನುಷ್ಯನು ಪಂಚಮಹಾಪಾತಕಗಳಿಂದ ಹಾಗೂ ಸಮಸ್ತ ದುಷ್ಕೃತ್ಯಗಳಿಂದ ಮುಕ್ತನಾಗುವನು. ತಪ್ತಕೃಚ್ಛ್ರ ವ್ರತ ಮಾಡುವುದರಿಂದ ಸಂಪೂರ್ಣ ಪಾಪಗಳು ಆಗಲೇ ಭಸ್ಮವಾಗಿ ಹೋಗುವವು. 3 ಚಾಂದ್ರಾಯಣ ವ್ರತಗಳನ್ನು ಮಾಡಿದಾಗ ಮನುಷ್ಯನು ಪವಿತ್ರನಾಗಿ ಚಂದ್ರಲೋಕಕ್ಕೆ ಹೋಗುತ್ತಾನೆ. 8 ಚಾಂದ್ರಾಯಣ ವ್ರತಗಳ ಪ್ರಭಾವದಿಂದ ವರ ಕೊಡುವ ದೇವತೆಗಳ ಸಾಕ್ಷಾತ್ಕಾರವಾಗುತ್ತದೆ. 10 ಚಾಂದ್ರಾಯಣ ಮಾಡುವುದರಿಂದ ಛಂದಸ್ಸುಗಳ ಜ್ಞಾನವಾಗಿ ಸಂಪೂರ್ಣ ಮನೋರಥಗಳನ್ನು ಪಡೆದುಕೊಳ್ಳುವನು. 3 ದಿನ ಪ್ರಾತಃ ಕಾಲ, 3 ದಿನ ಮಧ್ಯಾಹ್ನ, 3 ದಿನ ಬೇಡದೆ ದೊರೆತುದನ್ನು ಭೋಜನ ಮಾಡಬೇಕು. ಬಳಿಕ 3 ದಿನ ಉಪವಾಸ ಮಾಡಬೇಕು. ಹೀಗೆ ದ್ವಿಜನು ಪ್ರಾಜಾಪತ್ಯ ವ್ರತವನ್ನು ಮಾಡಬೇಕು. ಈಗ ಸಾಂತಪನ ವ್ರತದ ಸ್ವರೂಪವನ್ನು ಹೇಳಲಾಗುವುದು. ಮೊದಲನೆಯ ದಿನ ಗೋಮೂತ್ರ, ಗೋಮಯ, ಹಸುವಿನ ಹಾಲು, ಮೊಸರು, ತುಪ್ಪ ಮತ್ತು ಕುಶೋದಕ ಇವುಗಳನ್ನು ಒಟ್ಟುಗೂಡಿಸಿ ಕುಡಿಯಬೇಕು. 3 ದಿನ ಉಪವಾಸ ಮಾಡಬೇಕು. ಹೀಗೆ 2 ರಾತ್ರಿಗಳಲ್ಲಿ ಈ ಕೃಚ್ಛ್ರ ಸಾಂತಪನ ವ್ರತವು ಪೂರ್ಣವಾಗುವುದೆಂದು ತಿಳಿಯಲಾಗಿದೆ. ಈಗ ಅತಿ ಕೃಚ್ಛ್ರ ವ್ರತವನ್ನು ತಿಳಿಸುವೆನು. 3 ದಿನಗಳವರೆಗೆ ಒಂದೊಂದು ತುತ್ತು, 2 ದಿನಗಳವರೆಗೆ 2 ತುತ್ತು, 3 ದಿನಗಳವರೆಗೆ 3 ತುತ್ತು ಹಾಗೂ 3 ದಿನ ಉಪವಾಸ ಮಾಡಬೇಕು. ಈ ಪ್ರಕಾರ ದ್ವಿಜನು
ಅತಿ ಕೃಚ್ಛ್ರ ವ್ರತವನ್ನು ಮಾಡಬೇಕು. ಕೃಚ್ಛ್ರ ಸಾಂತಪನ ವ್ರತದಲ್ಲಿ ತಿಳಿಸಿರುವ ನಿಯಮಗಳನ್ನು 3 ಪಟ್ಟು ಪಾಲಿಸಿದಾಗ ಅದನ್ನು ಮಹಾ ಸಾಂತಪನ ವ್ರತವೆಂದು ಹೇಳುತ್ತಾರೆ. ಈಗ ಕೃಚ್ಛ್ರ ವ್ರತವನ್ನು ತಿಳಿಸುತ್ತಾರೆ. ಈ ವ್ರತದಲ್ಲಿ ದ್ವಿಜನು 3 ದಿನಗಳವರೆಗೆ ಕ್ರಮವಾಗಿ ಜಲ, ಕ್ಷೀರ, ಘೃತ ಮತ್ತು ವಾಯು ಕುಡಿದುಕೊಂಡು ಇರಬೇಕು. ನೀರು ಬಿಸಿಯಾಗಿ ಕುಡಿಯಬೇಕು. ಒಮ್ಮೆ ಸ್ನಾನ ಮಾಡಬೇಕು. ನಿಯಮಪೂರ್ವಕ ಕೇವಲ ನೀರಿನ ಆಹಾರದಲ್ಲೇ ಇರಬೇಕು. ಹೀಗೆ ಪ್ರಾಜಾಪತ್ಯ ವ್ರತದ ವಿಧಿಯನ್ನು ತಿಳಿಸಲಾಯಿತು. ಮನಸ್ಸನ್ನು ಅಧೀನದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಮತ್ತನಂತೆ ಆಚರಣೆ ಮಾಡಬಾರದು. 12 ದಿನಗಳವರೆಗೆ ಉಪವಾಸ ಮಾಡಬೇಕು. ಇದನ್ನೇ ಪರಾಕ ಕೃಚ್ಛ್ರ ವ್ರತ ಎಂದು ಹೇಳುತ್ತಾರೆ. ಇದರಲ್ಲಿ ಸಮಸ್ತ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಈಗ ಚಾಂದ್ರಾಯಣ ವಿಧಿಯನ್ನು ತಿಳಿಸುತ್ತಾರೆ. ಕೃಷ್ಣ ಪಕ್ಷದಲ್ಲಿ 1 ತುತ್ತು ಕಡಿಮೆ ಮಾಡಿ ಶುಕ್ಲ ಪಕ್ಷದಲ್ಲಿ 1 ತುತ್ತು ಬೆಳೆಸಬೇಕು. ಅಮಾವಾಸ್ಯೆಯೆಂದು ಏನನ್ನು ತಿನ್ನಬಾರದು. ಚಾಂದ್ರಾಯಣ ವ್ರತದಲ್ಲಿ ಈ ಪ್ರಕಾರದ ವಿಧಿಯನ್ನು ಪಾಲಿಸಬೇಕು. ಈ ವ್ರತದಲ್ಲಿ ತ್ರಿಕಾಲ ಸ್ನಾನ ಮಾಡುವ ನಿಯಮವಿದೆ. ವಿಪ್ರನು ಪ್ರಾತಃ ಕಾಲ ಸ್ನಾನ ಮಾಡಿದ ಬಳಿಕ ತನ್ನ ಆಹ್ನಿಕ ಕೃತ್ಯಗಳನ್ನು ಪೂರೈಸಿ ಮಧ್ಯಾಹ್ನ ಕಾಲದಲ್ಲಿ 4 ತುತ್ತು ಭೋಜನ ಮಾಡಬೇಕು. ರಾತ್ರಿಯು 4 ತುತ್ತುಗಳು. ಇದನ್ನು ಶಿಶು ಚಾಂದ್ರಾಯಣ ಎಂದು ಹೇಳುತ್ತಾರೆ. ಸಂಯಮವಾಗಿ ಇದ್ದು ಮಧ್ಯಾಹ್ನ ಕಾಲದಲ್ಲಿ ಭವಿಷ್ಯದ 8 ತುತ್ತುಗಳನ್ನು ಊಟ ಮಾಡಬೇಕು. ಇದನ್ನು ಯತಿ ಚಾಂದ್ರಾಯಣ ವ್ರತ ಎಂದು ಹೇಳಲಾಗುತ್ತದೆ. ರುದ್ರ, ಆದಿತ್ಯ, ವಸುಗಣಗಳು, ಮರುದ್ಗಣಗಳು, ಪೃಥಿವಿ ಮೊದಲಾದ ಸಂಪೂರ್ಣ ಕುಶಲ ದೇವತೆಗಳು ಸದಾ ಈ ವ್ರತವನ್ನು ಪಾಲಿಸುತ್ತಾರೆ. ವಿಧಿವತ್ತಾಗಿ ಮಾಡಿದ ಈ ವ್ರತವು 7 ರಾತ್ರಿಗಳಲ್ಲಿ ಶರೀರದೊಳಗೆ ಇರುವ ತ್ವಕ್, ಹಸ್ರಕ್, ಪಿಶಿತ, ಅಸ್ಥಿ, ಮೇಧಸ್ಸು, ಮಜ್ಜ ಮೊದಲಾದ ಧಾತುಗಳನ್ನು ಪವಿತ್ರವಾಗಿಸುತ್ತದೆ. ಈ 1 ಧಾತು 7 ರಾತ್ರಿಗಳಲ್ಲಿ ಪವಿತ್ರವಾಗುತ್ತದೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ವ್ರತಗಳ ಮೂಲಕ ಪವಿತ್ರವಾಗಿ ಸದಾ ಸತ್ಕರ್ಮಗಳ ಅನುಷ್ಠಾನ ಮಾಡುತ್ತಾ ಇರಬೇಕು. ಈ ಪ್ರಕಾರ ಶುದ್ಧನಾದ ಪುರುಷನ ಕರ್ಮಗಳು ಸಿದ್ಧವಾಗುತ್ತವೆ. ಇದರಲ್ಲಿ ಸಂದೇಹವೇ ಇಲ್ಲ. ಅಂತಃಕರಣವನ್ನು ಶುದ್ಧಗೊಳಿಸಿ ಸತ್ಯವಾದಿ ಮತ್ತು ಜಿತೇಂದ್ರಿಯನಾಗಿ ಉತ್ತಮ ಕರ್ಮಗಳನ್ನು ಮಾಡುವ ವಿಧಾನವಿದೆ. ಆಗಲೇ ಮನುಷ್ಯನು ತನ್ನ ಸಮಸ್ತ ಅಭಿಲಾಷಿತ ಫಲಗಳನ್ನು ನಿಶ್ಚಿತವಾಗಿ ಪಡೆದುಕೊಳ್ಳುವನು. ಸಮಸ್ತ ಕರ್ಮಗಳಿಂದ ರಹಿತನಾಗಿ 3 ರಾತ್ರಿಗಳವರೆಗೆ ಉಪವಾಸ ಮಾಡಬೇಕು. ಅಥವಾ 3 ರಾತ್ರಿಗಳವರೆಗೆ ನಿಯಮ ಪಾಲಿಸಲಿ. ಅನಂತರ ಕಾರ್ಯವನ್ನು ಪ್ರಾರಂಭಿಸಲಿ. ಈ ಪ್ರಕಾರ ಪುರಶ್ಚರಣದ ಫಲವನ್ನು ಕರುಣಿಸುವ ವಿಧಾನವನ್ನು ಹೇಳಲಾಗಿದೆ. ಇದರಿಂದ ಸಂಪೂರ್ಣ ಫಲವು ಸುಲಭವಾಗುತ್ತದೆ. ಗಾಯತ್ರಿಯ ಪುರಶ್ಚರಣದಿಂದ ಸಮಸ್ತ ಕಾಮನೆಗಳು ಸಿದ್ಧವಾಗಿ ಹೋಗುತ್ತವೆ. ದೇವರ್ಷಿಯೇ, ವಿಶಾಲ ಪಾಪಗಳನ್ನು ಉಚ್ಛೇದ ಮಾಡುವ ಈ ಗಾಯತ್ರಿಯ ಉಪಾಸನೆ ನಿನ್ನಲ್ಲಿ ಸ್ಪಷ್ಟಪಡಿಸಲಾಯಿತು. ಮಂತ್ರದ ಜಪ ಮಾಡುವವನು ಪ್ರಾರಂಭದಲ್ಲಿ ದೇಹವನ್ನು ಶುದ್ಧಗೊಳಿಸುವ ವ್ರತವನ್ನು ಆಚರಿಸಬೇಕು. ಬಳಿಕ ಪುರಶ್ಚರಣವನ್ನು ಪ್ರಾರಂಭಿಸಬೇಕು. ಅವನೇ ಸಂಪೂರ್ಣ ಫಲಕ್ಕೆ ಅಧಿಕಾರಿಯಾಗುತ್ತಾನೆ. ಈ ಪ್ರಕಾರ ಪುರಶ್ಚರಣೆಯ ಗೋಪನೀಯವಾದ ವಿಧಾನವನ್ನು ನಿನಗೆ ತಿಳಿಸಿರುವೆನು. ಇದನ್ನು ಸಾಧಾರಣ ವ್ಯಕ್ತಿಯ ಮುಂದೆ ಹೇಳಬಾರದು, ಏಕೆಂದರೆ ಇದನ್ನು ಶ್ರುತಿಗಳ ಸಾರವೆಂದು ಹೇಳಲಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.